ಬಂಧವಲ್ಲದ ಬಂಧ 13ನೇ ಅಧ್ಯಾಯ. ಸ್ವಾತಿಯನ್ನು ಪರೀಕ್ಷೆ ಮಾಡಿ ಹೊರಬಂದ ವೈದ್ಯರು, ಶಾಶ್ವತ್ ಅವರೇ, ಸ್ವಾತಿ ಮತ್ತೊಮ್ಮೆ ಇಷ್ಟು ಬೇಗ ಗರ್ಭಿಣಿ ಆಗಬಾರದಿತ್ತು. ಅವರಿಗೆ ಕಳೆದ ಬಾರಿ ಗರ್ಭಪಾತವಾದಾಗ ಬಹಳಷ್ಟು ರಕ್ತಸ್ರಾವವಾಗಿ ಅವರು ಬಹಳ ವೀಕ್ ಆಗಿದ್ದಾರೆ. ಇವಾಗ ಮಗುವನ್ನು ಹೊರುವ ಶಕ್ತಿ ಅವರ ಗರ್ಭಕ್ಕೆ ಇಲ್ಲ ಎಂದರು. ಅಂದರೆ ಈ ಬಾರಿನೂ? ಹೌದು, ನಾವಿದನ್ನು ಟರ್ಮಿನೇಟ್ ಮಾಡಲೇಬೇಕು. ಇಲ್ಲ ಅಂದರೂ ಮುಂದಿನ ತಿಂಗಳು ಅದಾಗಿಯೇ ಗರ್ಭಪಾತವಾಗುವ ಸಂಭವವಿದೆ. ಏನು ಮಾಡಲು ಆಗಲ್ವಾ ಡಾಕ್ಟರ್? ಇಲ್ಲ ಶಾಶ್ವತ್, ಕನಿಷ್ಠ 1 ವರ್ಷವಾದರೂ ಅವರು ತಡೆದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಪದೇ ಪದೇ ಗರ್ಭಪಾತವಾಗುವುದು ಅವರ ಆರೋಗ್ಯದ ದೃಷ್ಟಿಯಿಂದ ಸರಿಯಲ್ಲ. ಓಕೆ ಡಾಕ್ಟರ್, ನಾನು ಸ್ವಾತಿಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡಿ ಮತ್ತೆ ಕರೆದುಕೊಂಡು ಬರ್ತೀನಿ ಎಂದ ಶಾಶ್ವತ್ ಸ್ವಾತಿಯನ್ನು ಮನೆಗೆ ಕರೆದುಕೊಂಡು ಬಂದ. ಡಾಕ್ಟರ್ ಏನಂತ ಹೇಳಿದ್ರು? ಈ ಗರ್ಭ ತೆಗೆಸಲು ಹೇಳಿದ್ದಾರೆ ಸ್ವಾತಿ. ಮಗುವನ್ನು ಹೊರುವ ಶಕ್ತಿ ಸದ್ಯಕ್ಕೆ ನಿನಗಿಲ್ವಂತೆ. 1 ವರ್ಷದ ನಂತರ ಪ್ರಯತ್ನ ಮಾಡಿ ಅಂತಿದ್ದಾರೆ. ನೋ ಚಾನ್ಸ್, ನನಗೆ ಈ ಮಗು ಬೇಕು. ನಾನಿದನ್ನು ತೆಗೆಸಲ್ಲ. ಮಗು ತೆಗೆಸದೆ ಹೋದರೆ ನಿನ್ನ ಪ್ರಾಣಕ್ಕೆ ಅಪಾಯವಾಗಬಹುದು. ಅದೂ ಅಲ್ಲದೆ ಮುಂದಿನ ತಿಂಗಳು ಅದಾಗೆ ಗರ್ಭಪಾತವಾಗುವ ಸಂಭವ ಇದೆಯಂತೆ. ಹಾಗಾಗದ ಹಾಗೆ ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಮಗುಗೆ ಏನಾಗಲ್ಲ. ಸುಮ್ಮನೆ ಭಯ ಪಡೋದು ಬೇಡ. ಸ್ವಾತಿ, ನನ್ನ ಮಾತು ಕೇಳು. ನೋ, ನಾನು ಡಿಸೈಡ್ ಮಾಡಾಯಿತು. ನನಗೆ ಮಗು ಬೇಕೇ ಬೇಕು. ಅರ್ಥ ಮಾಡಿಕೊಳ್ಳೆ. ಮತ್ತೆ ಮಗುವಾಗಲು ತೊಂದರೆ ಆಗಲ್ಲ. ಇದೊಂದು ಬಾರಿ ತೆಗೆಸಿ ಬಿಡೋಣ. ನಂತರ ಸ್ವಲ್ಪ ಕಾದು ಡಾಕ್ಟರ್ ಹೇಳಿದಂತೆ 1 ವರ್ಷದ ನಂತರ ಪ್ರಯತ್ನ ಪಡೋಣ. ಆಗಿರೋ ಫಲನ ಯಾರಾದರೂ ಬೇಡ ಅಂತ ಕಿತ್ತು ಹಾಕ್ತಾರಾ? ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ಉಸಿರಾಡ್ತಿದೆ. ಅದನ್ನ ತೆಗೆಸಲು ನನ್ನಿಂದ ಆಗದು. ಸರಿ, ನಿನ್ನಿಷ್ಟ ಎಂದಾಗ ಸ್ವಾತಿ ನಸುನಕ್ಕು, ಏನಾಗಲ್ಲ, ನೀವು ಧೈರ್ಯವಾಗಿರಿ, ಮಗು ಚೆನ್ನಾಗಿದೆ ಎಂದು ತನ್ನ ಹೊಟ್ಟೆಯ ಮೇಲೆ ಕೈಯಾಡಿಸಿಕೊಂಡಳು. 1-2 ದಿನಗಳು ಆರಾಮವಾಗಿ ಸಂತಸದಲ್ಲಿ ಕಳೆದು ಹೋದವು. ಸ್ವಾತಿ ತನ್ನ ಹೊಟ್ಟೆಯನ್ನು ಆಗಾಗ ಸವರಿಕೊಳ್ಳುತ್ತಾ ಮಗುವಿನ ಜೊತೆಗೆ ಮಾತನಾಡುತ್ತಿದ್ದಳು. ಮಾತನಾಡುತ್ತಿರುವಾಗಲೇ ಒಮ್ಮೆ ಹೊಟ್ಟೆ ತೊಳೆಸಿದಂತಾಗಿ ವಾಂತಿ ಬರುವ ಹಾಗಾಯಿತು. ವಾಂತಿಯಾದ ನಂತರ ನೀರು ಕುಡಿದು ಸುಧಾರಿಸಿಕೊಳ್ಳುತ್ತಾ ಕುಳಿತವಳಿಗೆ ಸೊಂಟದಲ್ಲಿ ನೋವು ಕಾಣಿಸಿಕೊಂಡಿತು. ನೋವು ಹೆಚ್ಚುತ್ತಾ ಹೋಗಿ ಹೊಟ್ಟೆಯೊಳಗೆಲ್ಲ ನೋವು ಆವರಿಸಿ ಕಿರುಚತೊಡಗಿದಳು. ಶಾಶ್ವತನ ಹೆತ್ತವರು ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಕರೆ ಮಾಡಿದರು. ಅದಾಗಲೇ ಸ್ವಾತಿಗೆ ಪ್ರಜ್ಞೆ ತಪ್ಪಿತ್ತು. ಗರ್ಭಪಾತವಾಗಿ ನಿಶ್ಶಕ್ತಳಾಗಿದ್ದಳು. ಗರ್ಭಪಾತವಾದ ವಿಷಯ ಅವಳಿಗೆ ತಿಳಿದಿರಲಿಲ್ಲ. ಶಾಶ್ವತ್ ಓಡೋಡಿ ಆಸ್ಪತ್ರೆಗೆ ಬಂದಾಗ ಸ್ವಾತಿ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಳು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ದಯವಿಟ್ಟು ಇನ್ನಾದರೂ ಜಾಗೃತೆಯಾಗಿರಿ. 1 ವರ್ಷದ ನಂತರ ಪ್ರಯತ್ನಿಸಿ. ಈಗಲೇ ಗರ್ಭಿಣಿಯಾಗುವುದು ಅಪಾಯ. ಓಕೆ ಡಾಕ್ಟರ್, ಈ ಸಾರಿ ಕೇರ್ಫುಲ್ ಆಗಿರ್ತೀವಿ ಎಂದ ಶಾಶ್ವತ್ ಸ್ವಾತಿಯ ಬಳಿಗೆ ಬಂದ. ಸ್ವಾತಿ ಎಚ್ಚರಗೊಂಡವಳು, ಏನಾಗಿತ್ತು ನನಗೆ? ಎಲ್ಲ ಸರಿ ಇದೆ ತಾನೇ ಎಂದು ಕೇಳಿದಳು. ಏನಿಲ್ಲ. ಇದೆಲ್ಲ ಗೊತ್ತು ಬಿಡಿ, ಗರ್ಭಿಣಿ ಆದಾಗ ಇದೆಲ್ಲ ಕಾಮನ್. ಮನೆಗೆ ಹೋಗೋಣವಾ ಎಂದಾಗ ಶಾಶ್ವತ್ ತಲೆ ಆಡಿಸಿ ಅವಳನ್ನು ಕರೆದುಕೊಂಡು ಹೊರಟ. ಮನೆಗೆ ಬಂದ ನಂತರ ಸ್ವಾತಿಗೆ ತನ್ನ ಹೊಟ್ಟೆ ಏಕೋ ಬರಿದಾಗಿದೆ ಎನಿಸಿತು. ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡಾಗ ಗರ್ಭಪಾತವಾಗಿರುವಂತೆ ತೋರಿತು. ಶಾಶ್ವತ್ ಇದ್ದ ಕಡೆ ಓಡಿ ಬಂದವಳು ಕುಸಿದು ಬಿದ್ದಾಗ ಅವನು, ಸ್ವಾತಿ, ನಿಧಾನ ಕಡೆ, ಯಾಕೆ ಓಡಿ ಬರಲು ಹೋದೆ? ಕರೆದರೆ ನಾನೇ ಬರ್ತಿದ್ದೆ ಎನ್ನುತ್ತಾ ಬಂದು ಅವಳನ್ನು ಎಬ್ಬಿಸಿದ. ಸ್ವಾತಿಯ ಕಂಗಳಲ್ಲಿ ನೀರಿದ್ದವು. ಅದರ ಜೊತೆಗೆ ಹಲವಾರು ಪ್ರಶ್ನೆಗಳು. ಸ್ವಾತಿ ಶಾಶ್ವತನ ಕಂಗಳಲ್ಲಿ ಕಣ್ಣಿಟ್ಟು ನೋಡಿ ನೋಟದಲ್ಲೇ ಪ್ರಶ್ನೆ ಕೇಳಿದಾಗ ಶಾಶ್ವತ್ ತಲೆ ಕೆಳಗಾಯಿತು. ಅದರ ಅರ್ಥವನ್ನು ಅರಿತ ಸ್ವಾತಿಯ ಕಂಗಳು ತುಂಬಿ ಅಳತೊಡಗಿದಳು. ಶಾಶ್ವತ್ ಅವಳನ್ನು ತಬ್ಬಿ ಸಮಾಧಾನ ಮಾಡತೊಡಗಿದ. ಬಹಳ ಹೊತ್ತಿನ ನಂತರ, ನೋಡು ಸ್ವಾತಿ, ನಿನಗೆ ಈಗ ಚೆನ್ನಾಗಿ ರೆಸ್ಟ್ ಬೇಕು. ಮೊದಲು ನೀನು ಹುಷಾರಾಗು, ನಂತರ ಮಗು ಬಗ್ಗೆ ಯೋಚಿಸೋಣ, ಓಕೆ ಎಂದ. ಸ್ವಾತಿ ಬರಿದೆ ತಲೆ ಆಡಿಸಿದಳು. ಅವಳನ್ನು ಎತ್ತಿಕೊಂಡು ಹೋಗಿ ಮಲಗಿಸಿದ. ಸ್ವಾತಿ ನಿಧಾನವಾಗಿ ತನ್ನ ಪರಿಸ್ಥಿತಿ ಅರಿತುಕೊಂಡು ಹೆಚ್ಚು ಭಾರವಾದ ಕೆಲಸ ಮಾಡದೆ ವಿಶ್ರಾಂತಿ ಪಡೆದು ಚೇತರಿಸಿಕೊಂಡಳು. ಮನೆಯ ಸುತ್ತಲಿನ ಮನೆಗಳಲ್ಲಿ ಆಡುತ್ತಿದ್ದ ಪುಟ್ಟ ಕಂದಮ್ಮಗಳ ಮುಖವನ್ನು ಕಂಡಾಗ ಅವಳ ಮನಸ್ಸು ಮುದುಡುತ್ತಿತ್ತು. 2 ಗರ್ಭಪಾತವಾಗಿ 6 ತಿಂಗಳು ಕಳೆದಿತ್ತು. ಈಗ ಮತ್ತೊಮ್ಮೆ ಮಗುವಿಗಾಗಿ ಪ್ರಯತ್ನ ಪಡಲೇಬೇಕು ಎಂದು ನಿರ್ಧರಿಸಿದಳು. ಈ ಸಾರಿ ಬೇರೆ ವೈದ್ಯರ ಸಲಹೆ ಪಡೆದು ಅವರ ಮಾರ್ಗದರ್ಶನದಲ್ಲಿ ತಾವು ಮಗುವಿನ ಬಗ್ಗೆ ನಿರ್ಣಯಿಸಬೇಕು ಎಂದುಕೊಂಡಳು. ಹೇಗಿದ್ರೂ ನಾನೀಗ ಹುಷಾರಾಗಿದ್ದೀನಿ ತಾನೆ? ಇಲ್ಲ ಅಂದವರು ಯಾರು? ಯಾಕೆ ಈ ಪೀಠಿಕೆ ಅಂತ? ಏನಿಲ್ಲ, ಅದು ಏನೇ ಅದು ಇಷ್ಟೊಂದು ಕಷ್ಟಪಟ್ಟು ಹೇಳುವಂಥದ್ದು ಏನಿದೆ? ಅದು ನಾವು ಬೇರೆ ಡಾಕ್ಟರ್ ಕಡೆ ಹೋಗೋಣವಾ ಅಂತ. ಬೇರೆ ಡಾಕ್ಟ್ರಾ? ಯಾಕೆ? ಏನಾಗಿದೆ ನಿನಗೆ? ಆರೋಗ್ಯ ಸರಿ ಇದೆ ತಾನೇ ಎನ್ನುತ್ತಾ ಅವಳ ಬಳಿ ಬಂದು ಹಣೆಯ ಮೇಲೆ ಕೈ ಇಟ್ಟ.
ಅವನ ಕೈ ಸರಿಸುತ್ತಾ, ನನಗೇನೂ ಆಗಿಲ್ಲ, ಇನ್ಮೇಲಾದರೂ ಆಗಲಿ ಅನ್ನೋ ಆಸೆ ಎಂದಳು ನಾಚುತ್ತಾ. ಇಷ್ಟ್ಯಾಕೆ ನಾಚ್ಕೋತಿದೀಯಾ? ನಾಳೆ ನಾವು ಬೇರೆ ಡಾಕ್ಟ್ರ್ ಬಳಿ ಹೋಗೋಣ. ನಾನು ಈಗಾಗಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಯಾವ ಕಾರಣಕ್ಕೆ? ನಮಗೆ ಮಗು ಆಗೋಕೆ ರೀ. ಮಗುನಾ? ಇಷ್ಟು ಬೇಗನಾ? ಬೇಡ ಸ್ವಾತಿ, ನೀನಿನ್ನೂ ಸುಧಾರಿಸಬೇಕಮ್ಮ. ಅದೆಲ್ಲ ಬೇಡ, ನಾನು ಚೆನ್ನಾಗಿಯೇ ಇದ್ದೀನಿ. ಬನ್ನಿ ಅಂದರೆ ನಾಳೆ ಹೋಗೋಣ. ಅವರು ಏನು ಹೇಳ್ತಾರೋ ಹಾಗೆ ಮಾಡಿದ್ರಾಯ್ತು ಎಂದು ಅವಳ ಪ್ರೀತಿಯಿಂದ ಒತ್ತಾಯ ಮಾಡಿದಾಗ ಶಾಶ್ವತ್ ಒಪ್ಪಿದ. ಮರುದಿನ ಹೊಸ ವೈದ್ಯರ ಬಳಿಗೆ ಹೋದಾಗ ಸ್ವಾತಿ ಹಾಗೂ ಶಾಶ್ವತ್ ಇಬ್ಬರನ್ನು ಪರೀಕ್ಷೆಗೆ ಒಳಪಡಿಸಿದರು. ಶಾಶ್ವತನಿಗೆ ಯಾವ ಸಮಸ್ಯೆ ಇರಲಿಲ್ಲ. ಸ್ವಾತಿಗೆ ಗರ್ಭಕೋಶ ನಾಜೂಕಾಗಿದ್ದು ಮಗುವನ್ನು ಹೊರುವುದು ಕಷ್ಟಕರವೇ ಇತ್ತು. ಸ್ವಾತಿ, ನಿಮ್ಮ ಗರ್ಭಕೋಶ ಬಹಳ ನಾಜೂಕಾಗಿದೆ. ಸ್ವಲ್ಪ ದಿನಗಳವರೆಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ, ನಂತರ ನೀವು ಪ್ರಯತ್ನ ಮಾಡಿ. ಎಷ್ಟು ದಿನಗಳವರೆಗೆ ಡಾಕ್ಟರ್ ಈ ಟ್ರೀಟ್ಮೆಂಟ್ ನಡೆಯುವುದು? 2 ತಿಂಗಳಾದರೂ ಬೇಕು. ಓಕೆ ಡಾಕ್ಟರ್ ಎಂದು ಮನೆಗೆ ಮರಳಿದಳು ಸ್ವಾತಿ ಮತ್ತು ಶಾಶ್ವತ್. ಸ್ವಾತಿಯ ಮನಸ್ಸು ಇನ್ನಷ್ಟು ಕುಗ್ಗಿಹೋಯಿತು. ಸ್ವಾತಿಯ ಮನಸ್ಸು ಕುಗ್ಗಲು ಕಾರಣವೇನು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.